ಅಂದರೆ ಸಾಧಾರಣವಾಗಿ ನವರಾತ್ರಿಯಲ್ಲಿ ಶ್ರೀಚಕ್ರಕ್ಕೆ ಪೂಜೆ ಮಾಡೋದು, ಅದರಲ್ಲೇ ದುರ್ಗಿನ ಆವಾಹನೆ ಮಾಡೋದು, ಅದರಲ್ಲೇ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದು ಗೊತ್ತೈತೆ. ಈ ಪೂಜೆಯಿಂದ ಏನಪ್ಪ ಆಗುತ್ತೆ ಅಂದರೆ, ಯಾರು ಇದನ್ನು ಪೂಜೆಯಿಂದ ಮಾಡ್ತಾರೆ ಅವ್ರಿಗೆ ಶ್ರೇಯಸ್ಸು, ಭೋಗ, ಮೋಕ್ಷ ಮೂರೂ ಸಹ ಕೊಡ್ತಾರೆ. ಆ ಪೂಜೆ ಮಾಡೋದ್ರಿಂದ ಅವ್ರ ಪಾಡಿಗೆ ಅವರು ಉನ್ನತಕ್ಕೆ ಮೇಲಕ್ಕೆ ಏರ್ತಾ ಇರ್ತಾರೆ, ಶ್ರೇಯಸ್ಸಾಗ್ತಾ ಇರ್ತಾರೆ ಅವರ ಪರಿವಾರಕ್ಕೆಲ್ಲ. ಅದಕ್ಕೆ ಶ್ರೀಚಕ್ರ ಪರಿವಾರ ಪೂಜೆ ಅಂತಲೇ ಬೇರೆ ಮಾಡ್ತಾರೆ, ಅದು ನಾಡಿಶಾಸ್ತ್ರದಲ್ಲಿ ಬರುತ್ತೆ. ಶ್ರೀಚಕ್ರ ಪರಿವಾರ ಪೂಜೆ ಅಂತ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಅದನ್ನು ಹೇಳ್ತಾಯಿದ್ರು. ಆ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ನನ್ನ ಮಾನಸ ಗುರುಗಳವರು. ಅವರು ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ, ಅದನ್ನು ಓದಿ 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 ಅವ್ರನ್ನೇ ನಾನು ಗುರು ಅಂತ ಭಾವನೆ ಮಾಡಿಕೊಂಡು ಅವರಿಂದ ಕೆಲವು ವಿಚಾರಗಳ ಪುಸ್ತಕದಿಂದ ಕಲ್ತ್ಕೊಂಡಿದ್ದೇನೆ. ಅವರು ನನಗೆ ಮಾನಸ ಗುರುಗಳು. ಅವರಿಂದ ಏನಾಗುತ್ತೆ, ಈ ರೀತಿಯಾಗಿರೋದೆಲ್ಲವೂ ಸಹ ಅವರು ಈ ಶ್ರೀಚಕ್ರ ಪೂಜೆಯಲ್ಲಿ ಅವರು ಭೋಗ ಮೋಕ್ಷ ಕೊಟ್ಟಿದ್ದಾರೆ.